ಗಣಿತದ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ನಾವು, ಹೌದಲ್ಲ? ಮೊನ್ನೆ ಒಂದೇ ಪ್ರಶ್ನೆ ನೋಡಿದ್ವಿ ಸುತ್ತಳತೆಗೆ ಸಂಬಂಧಪಟ್ಟಂಗ. ಈಗ ಮತ್ತೆ ಸುತ್ತಳತೆಗೆ ಸಂಬಂಧಪಟ್ಟಂಗ ಮತ್ತೆ ಎರಡು ಪ್ರಶ್ನೆಗಳನ್ನು ತಗೊಂಡ್ ಬಂದೀನಿ. ಪ್ರಶ್ನೆ ನೋಡ್ತೇನೆ ನೋಡಿ. ಫಸ್ಟ್, ಈ ಚಿತ್ರದ ಸುತ್ತಳತೆ ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಚಿತ್ರ ಕೊಟ್ಟಿದ್ದಾರೆ, ಅದನ್ನ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಪ್ರತಿಯೊಂದು ಬಾಹುವಿನ ಒಂದು ಅಳತೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಆಪ್ಷನ್ ಅನ್ನ ಯಾವ ರೀತಿ ಎಕ್ಸಾಮ್ ಒಳಗೆ ಬರ್ತಾವಲ್ಲ ಆ ರೀತಿ ಆಪ್ಷನ್ ಎ 20 ಸೆಂಟಿಮೀಟರ್, ಬಿ 21 ಸೆಂಟಿಮೀಟರ್, ಸಿ 22 ಸೆಂಟಿಮೀಟರ್, ಡಿ 23 ಸೆಂಟಿಮೀಟರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಅದ್ರೊಳಗೆ ಯಾವ ಸರಿ ಉತ್ತರ ಅಂತಂದ್ರೆ ನಾನು ನೋಡ್ಬೇಕು. ನಾ ಮೊನ್ನೆ ಒಂದು ತ್ರಿಕೋನಾಕೃತಿಯ ಒಂದು ಜಮೀನಿನ ವಿಸ್ತೀರ್ಣ ಎಷ್ಟು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಒಂದು ನೋಡ್ರಿ, ಅದು ಕೂಡ ಇದೇ ಮಾದರಿ ಒಳಗ ಫಸ್ಟ್ ಏನ್ ಮಾಡ್ಬೇಕಂದ್ರ ಸುತ್ತಳತೆ ಅಂತಂದ್ರ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರ ಸುತ್ತಲೂ ಇರ್ತಕ್ಕಂತ ಬಾಹುಗಳ ಅಳತೆಯನ್ನ ನಾವು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಾವು. ಫಸ್ಟ್ ಎಷ್ಟೈತಿಪ್ಪ, 2 ಸೆಂಟಿಮೀಟರ್ ಐತಿ ಇಲ್ಲಿಂದ ಇಲ್ಲಿವರೆಗೆ, ಹೌದಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ 2 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ 4 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ 2 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 2 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್. ಇವನಷ್ಟು ಕೂಡಿಸ್ಬಿಟ್ರೆ ನಮ್ಗೆ ಏನಾಗ್ತೈತಿ, ಸುತ್ತಳತೆ ಬರ್ತೈತಿ. ಪ್ರತಿಯೊಂದು ಎದ್ರೊಳಗದಾವ ಅಂದ್ರೆ ಸೆಂಟಿಮೀಟರ್ ಒಳಗದಾವ. ಪ್ರತಿಯೊಂದು ಎದ್ರೊಳಗದಾವ, ಸೆಂಟಿಮೀಟರ್ ಒಳಗದಾವ. ಹಂಗಂದ್ರೆ 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ 3 ಕೂಡಿಸಿದ್ರೆ 9, 9ಕ್ಕೆ 2 ಕೂಡಿಸಿದ್ರೆ 11, 11ಕ್ಕೆ 4 ಕೂಡಿಸಿದ್ರೆ 15, 15ಕ್ಕೆ 2 ಕೂಡಿಸಿದ್ರೆ 17, 17ಕ್ಕೆ 3 ಕೂಡಿಸಿದ್ರೆ 20, 20ಕ್ಕೆ 2 ಕೂಡಿಸಿದ್ರೆ 22. ಟೋಟಲ್ 22 ಸೆಂಟಿಮೀಟರ್ ಉತ್ತರ. ಹಾಗಾದ್ರೆ 22 ಸೆಂಟಿಮೀಟರ್ ಆಪ್ಷನ್ ಒಳಗೆ ಐತಿ. ಹಾಗಾದ್ರೆ ಆಪ್ಷನ್ ಸಿ 22 ಸೆಂಟಿಮೀಟರ್ ಏನಂತಂದ್ರೆ ಈ ಒಂದು ಚಿತ್ರದ ಸುತ್ತಳತೆ ಆಗಿರ್ತೈತಿ. ಹಿಂಗ ನಾವು ಬೇರೆ ಬೇರೆ ತರಹದ ಆಕೃತಿಯನ್ನು ಕೊಟ್ಟು ಅವ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತಾನೆ ಹೇಳ್ಬೋದು. ಅವಾಗ ನಾವೇನ್ ಮಾಡ್ಬೇಕು, ಸುತ್ತಲೂ ಇರ್ತಕ್ಕಂತ ಬಾಹುಗಳ ಅಳತೆಯನ್ನ ನಾವೇನ್ ಮಾಡ್ಬೇಕು, ಕೂಡಿಸ್ಬಿಟ್ವಿ ಅಂತಂದ್ರ ನಮಗೆ ಉತ್ತರ ಬರ್ತೈತಿ. ಅರ್ಥ ಆಯ್ತಾ ಅನ್ಕೊಂತೀನಿ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಒಂದು ತ್ರಿಭುಜದ ಸುತ್ತಳತೆ 25 ಸೆಂಟಿಮೀಟರ್ ಆಗಿದೆ. ನೋಡ್ರಿ, ಈ ಒಂದು ತ್ರಿಭುಜ ಐತಿ ಅಂತಂದ್ರ ಎ ಬಿ ಸಿ ಅಂತ ತಗೊಂಡ್ವಿ ಅಂತಂದ್ರೆ ಇದ್ರ ಪೂರ್ತಿ ಸುತ್ತಳತೆ ಟೋಟಲ್ 25 ಸೆಂಟಿಮೀಟರ್ ಐತಿ. ಎಷ್ಟೈತಿ? 25 ಸೆಂಟಿಮೀಟರ್ ಐತಿ ಸುತ್ತಳತೆ. ಹಾಗಾದ್ರೆ ನೆಕ್ಸ್ಟ್ 25 ಸೆಂಟಿಮೀಟರ್ ಆಗಿದೆ. ಎರಡು ಬಾಹುಗಳ ಉದ್ದ 7 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಅಂತ ಕೊಟ್ಟಾರ. ಅಂದ್ರೆ ಒಂದು ಬಾಹು ಎಷ್ಟೈತಿ ಅಂತಂದ್ರೆ 7 ಸೆಂಟಿಮೀಟರ್ ಐತಿ, ಹೌದಾ? ಇನ್ನೊಂದು ಬಾಹು 9 ಸೆಂಟಿಮೀಟರ್ ಐತಿ. ಹಾಗಂದ್ರೆ ಇನ್ನೊಂದು ಬಾಹು ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ. ಈ ಬಾಹು ಗೊತ್ತಿಲ್ಲ ಅಂತ ಇಟ್ಕೊಂಡು, ಯಾವುದು ಸಿ ಎ ಗೊತ್ತಿಲ್ಲ ನಮ್ಗೆ. ಒಟ್ಟ ಟೋಟಲ್ ಬಾಹುಗಳ ಉದ್ದ ಎಷ್ಟೈತಿ ಅಂತಂದ್ರ 25 ಸೆಂಟಿಮೀಟರ್ ಐತಿ. ಒಂದು ಬಾಹುವಿನ ಅಳತೆ ಎ ಬಿ ಎಷ್ಟೈತಿಪ್ಪ, ಎ ಬಿ 7 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಬಿ ಸಿ ನೋಡ್ರಿ, ಬಿ ಸಿ 9 ಸೆಂಟಿಮೀಟರ್ ಐತಿ. ಇನ್ನೊಂದು ಬಾಹು ಸಿ ಎ ಗೊತ್ತಿಲ್ಲ ನಮ್ಗೆ, ಸಿ ಎ ಗೊತ್ತಿಲ್ಲ. ಅವಾಗ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಸಿ ಎ ಗೊತ್ತಿಲ್ಲ ಅಂತಂದ್ರೆ ಎರಡು ಬಾಹುಗಳ ಅಳತೆಯನ್ನ ನಾವು ಕಂಡುಹಿಡ್ಕೋಬೇಕು. ಫಸ್ಟ್ ಕೂಡಿಸ್ಬೇಕು. 7 + 9 ಎಷ್ಟು? 7, 9 ಎಷ್ಟು ಅಂತಂದ್ರೆ 16. ಅಂದ್ರ 16 ಸೆಂಟಿಮೀಟರ್. 25 ಸೆಂಟಿಮೀಟರ್ ಟೋಟಲ್ ಇದೆ. ಅದ್ರ ಒಳಗ 7 + 9 16 ಸೆಂಟಿಮೀಟರ್ ಎರಡು ಬಾಹುಗಳ ಅಳತೆ. ಇವೆರಡು ಬಾಹುಗಳ ಅಳತೆಯನ್ನ ಏನ್ ಮಾಡ್ಬೇಕಂತಂದ್ರೆ ಮೈನಸ್ ಮಾಡ್ಬೇಕು. ಅಂದ್ರೆ 5ರಾಗ 6 ಹೋಗಕ್ ಬರಂಗಿಲ್ಲ, ಒಂದು ಕ್ಯಾರಿ ತಗೋರಿ. 15ರಾಗ 6 ಹೋದ್ರೆ 9, 2ರಾಗ 2 ಹೋದ್ರೆ 0. ಅಂದ್ರ ಸಿ ಎ = ಎಷ್ಟಪ್ಪ ಅಂತಂದ್ರೆ 9 ಸೆಂಟಿಮೀಟರ್. ಇದೆಷ್ಟು ಬಂತಂದ್ರೆ ಸಿ ಅಂತಂದ್ರೆ 9 ಸೆಂಟಿಮೀಟರ್ ಬರ್ತೈತಿ. ಹಂಗಂದ್ರ ಸುತ್ತಳತೆನ ಒಟ್ಟ ಟೋಟಲ್ 25 ಸೆಂಟಿಮೀಟರ್ ಅಂದಾರ. ಹಂಗಂದ್ರೆ ಇವ್ನ 3 ಕೂಡಿಸಿದ್ರೆ 25 ಸೆಂಟಿಮೀಟರ್ ಬರ್ತೈತೇನ್ರಿ? ಬರ್ತೈತಿ. ನೋಡ್ರಿ ಇಲ್ಲಿ 9, 9 18. 18ಕ್ಕೆ 7 ಕೂಡಿಸಿದ್ರೆ 25 ಸೆಂಟಿಮೀಟರ್. ಹಿಂಗ ತಾಳೆನು ನೋಡ್ಬೋದು ನಾವು. ಹಾಗಾದ್ರೆ ಎ ಬಿ 7 ಸೆಂಟಿಮೀಟರ್, ಬಿ ಸಿ 9 ಸೆಂಟಿಮೀಟರ್ ಆದ್ರೆ ಇನ್ನೊಂದು ಬಾಹುವಿನ ಅಳತೆ ಕೊಟ್ಟಿದ್ದಿಲ್ಲ ಅವರು. ಆದ್ರೆ ಟೋಟಲ್ ಬಾಹುವಿನ ಸುತ್ತಳತೆ
ಏನಂತ ಹೇಳಿದ್ರೆ 25 ಅಂತ ಹೇಳಿದ್ರೆ ಅದಕ್ಕೋಸ್ಕರ ಎರಡು ಬಾಹುಗಳನ್ನ ಕೂಡಿಸ್ಕೊಂಡು ನಾವೇನ್ ಮಾಡಿದ್ವಿ, ಒಟ್ಟು ಇರ್ತಕ್ಕಂತ ಸುತ್ತಳತೆಯೊಳಗ ಕಳೆದಿದ್ವಿ. ಅವಾಗ ಉತ್ತರ ಎಷ್ಟು ಬಂತಂದ್ರ 9 ಸೆಂಟಿಮೀಟರ್ ಬಂತೆ. ಹಾಗಾದ್ರೆ ಉತ್ತರದೊಳಗೆ ನೋಡ್ರಿ, ಎ ಬಿ ಸಿ ಡಿ ಅಂತಕ್ಕಂಥ 4 ಉತ್ತರದೊಳಗೆ ಯಾವ್ದು ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಬಿ 9 ಸೆಂಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ. ಈ ರೀತಿ ಸುತ್ತಳತೆ ಬರ್ತಕ್ಕಂಥ ಲೆಕ್ಕಗಳನ್ನ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಓಕೆನಾ? ಡನ್.